ನಿಜಕ್ಕೂ ದೇವರು ಕಷ್ಟ ಒಬ್ಬರಿಗೆ ಎಲ್ಲ ಕಷ್ಟ ಕೊಟ್ಬಿಡ್ತಾನ ಅನ್ನೋದನ್ನು ಇಲ್ಲಿ ನೋಡಿದಾಗ ಅನಿಸುತ್ತೆ ನಿಜವಾಗ್ಲೂ. ಓ ಅಣ್ಣ ಅಳ್ಬೇಡ್ರಿ, ನೋಡಿ ಜೊತೆಗಿರೋದಕ್ಕೆ ನಾವೆಲ್ಲ ಬಂದಿರೋದು. ಏನಾದರೂ ಮಾನ ಮರ್ಯಾದೆ ಇದ್ದರೆ ನಿಮಗೆಲ್ಲ ದಯವಿಟ್ಟು ಯಾವುದೇ ಕಾರಣಕ್ಕೂ ಕುಟುಂಬಗಳ ಬಗ್ಗೆ ಗಮನ ಕೊಡೋದನ್ನು ಮರ್ತೋಗೋದು ಬೇಡ. ನೀವೇನೋ ಮಜಾ ಮಾಡೋಕ್ಕೆ ಸಾಯಂಕಾಲ ಒಂದು 2-3 ಅವರು ಕೂತ್ಕೊಂಡು ಎಲ್ಲೋ ಡಾಬಾಗಳಲ್ಲಿ ಇನ್ನೊಂದರಲ್ಲಿ ನೀವು ಮಜಾ ಮಾಡೋದಕ್ಕೋಸ್ಕರ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳೋದಲ್ದಿರ ಕುಟುಂಬದ ಆರೋಗ್ಯನ ಸಹ ಹಾಳು ಮಾಡೋದಕ್ಕೆ ನಿಮ್ಗೆ ಯಾವುದೇ ಹಕ್ಕಿಲ್ಲ. ಹೆಲ್ತ್ಗೆ ಏನಾದರೂ ಎಷ್ಟು ಲಕ್ಷ ಆದ್ರೂ ನಾವೆಲ್ಲ ಜೊತೆಗೆ ನಿಂತ್ಕೊತೀವಿ. ಯಾಕಂದರೆ ನೀನು ಯಾಕೆ ಬದುಕಬೇಕು ಗೊತ್ತಾ? ನಿನ್ನ ಕುಟುಂಬಕ್ಕೆ ನೀನು ಬೇಕು. ನಿನ್ನ ಕುಟುಂಬಕ್ಕೆ ಕಷ್ಟ ಆಗುತ್ತಿಲ್ಲ ಅಂದರೆ ಈ ಒಂದು ಕುಟುಂಬಕ್ಕೆ ಆಸರೆ ಆಗಿ ನೀವು ಮನುಷ್ಯರಲ್ಲ ದೇವರುಗಳಾಗಿ ಈ ಮುಖಾಂತರ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಡಾಕ್ಟರ್ ಮಧುಕರ್ ಹತ್ರ ಕರ್ಕೊಂಡು ಹೋಗ್ತೀಯಪ್ಪ. ಡಾಕ್ಟರ್ ಮಧುಕರ್ ಸರ್ಗೆ ನಾನು ಫೋನ್ ಮಾಡಿ ಹೇಳ್ತೀನಿ. ಅವರು ದೇವರಂಥ ಮನುಷ್ಯ ಪಾಪ ನೋಡ್ತಾರೆ, ಏನಿದೆ ಅದನ್ನ ಅರ್ಥ ಮಾಡ್ಕೊಂಡು ಹೇಳಿ. ಲಿವರ್ ಏನಾದರೂ ಅದೇ ಸರಿ ಹೋಗುತ್ತಂತ ಚೇಂಜ್ ಮಾಡಬೇಕು. ಕಿಡ್ನಿ ಇವಾಗ ಏನು ಡಯಾಲಿಸಿಸ್ ಮಾಡಿಸ್ತಾ ಇದ್ದೀರಾ? ದಿನ ಹೋಗ್ತೀರಾ? ಈಗ ಡಯಾಲಿಸಿಸ್ ಇಲ್ಲ ಯಾಕೆ? 10,000 ಆಗುತ್ತೆ ಸರ್ ತಿಂಗಳಿಗೆ. 10,000 ಆಗುತ್ತೆ. ಆಯ್ತು, ಈಗ ಡಾಕ್ಟರ್ ಮಧುಕರ್ ಸರ್ನ ಮಾತಾಡಿಮ್ಮ. ಏನಾದರೂ ಆ ಥರ ಆಯಿತು ಅಂತಂದರೆ ಕಿಡ್ನಿ ಏನಾದರೂ ಅದೇ ಸರಿ ಹೋಗುತ್ತೆ ಚೇಂಜ್ ಮಾಡ್ಬೇಕಂತ ಏನಿಲ್ಲ. ಈ ವೀಕಲ್ಲಿ ಬೆಂಗಳೂರು ಬರಕ್ಕೆ ಹೇಳಿದ್ದಾರೆ ಸರ್ ಅವ್ರಿಗೆ. ಆಯಿತು, ನಮಗೆ ಏನಂದರೆ ಬೆಂಗಳೂರು ಅವ್ರು ಏನು ಹೇಳ್ತಾರೆ ನಮ್ಗೆ ಅರ್ಥ ಆಗಲ್ಲ. ಡಾಕ್ಟರ್ ಮಧುಕರ್ ಸರ್ ನೋಡಿದ್ರೆ ಏನು ಅಂತ ನಮ್ಗೆ ಕರೆಕ್ಟಾಗಿ ಹೇಳ್ತಾರೆ. ನನಗೆ ಅರ್ಥ ಮಾಡಿಕೊಂಡ್ರೆ ಅವ್ರಿಗೆ ಏನು ಬೇಕೋ ಇದು ಮಾಡೋಣಂತೆ. ಹೆಲ್ತ್ಗೆ ಏನು ಬೇಕೋ ಅದು ಪ್ರಯತ್ನ ಪಡೋಣಮ್ಮ. ಆ ಥರದ್ದು ಏನಾದರೂ ಇತ್ತಂತಂದರೆ ನಾನು ಒಬ್ಬನೆಲ್ಲ ನಮ್ಮವರೆಲ್ಲ ಸೇರ್ತಾರೆ, ಎಲ್ಲ ಸೇರಿ ಏನಾದರೂ ಮಾಡೋಣಂತೆ. ಅವ್ರಿಗೆ ಏನಾದರೂ ಅಂದರೆ ಎಂಥವ್ರಿಗೂ ಮನಸ್ಸು ಕರಗುತ್ತೆ. ಆ ಅಮ್ಮ ಪಾಪ ಹತ್ಕೊಂಡ್ಬಿಟ್ರು, ಪಾಪ ನಮಗೆ ಬೇಜಾರಾಯಿತು. ಆಯಿತು, ಈಗ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ. ನೀವ್ಯಾರು ಒಂಟಿ ಅಲ್ಲ, ನಾವೆಲ್ಲ ಜೊತೆಗಿದ್ದೀವಿ. ಓ ಅಣ್ಣ ಅಳ್ಬೇಡ್ರಿ, ನೋಡಿ ಜೊತೆಗಿರೋದಕ್ಕೆ ನಾವೆಲ್ಲ ಬಂದಿರೋದು. ಬೇಜಾರು ಆಗಬೇಡ, ನಾವಿದ್ದೀವಲ್ಲ, 100% ನಾವಿದ್ದೀವಿ. ಸುಮ್ಮನೆ ಬಂದು ಹೋಗಲ್ಲ, ಗೊತ್ತಾಯ್ತಾ? ಏನಾದರೂ ಇತ್ತಂತಂದರೆ ಹೆಲ್ತ್ಗೆ ಏನಾದರೂ ಎಷ್ಟು ಲಕ್ಷ ಆದ್ರೂ ನಾವೆಲ್ಲ ಜೊತೆಗೆ ನಿಂತ್ಕೊತೀವಿ. ಯಾಕಂದರೆ ನೀನು ಯಾಕೆ ಬದುಕಬೇಕು ಗೊತ್ತಾ? ನಿನ್ನ ಕುಟುಂಬಕ್ಕೆ ನೀನು ಬೇಕು. ನಿನ್ನ ಕುಟುಂಬಕ್ಕೆ ಕಷ್ಟ ಆಗುತ್ತಿಲ್ಲ ಅಂದರೆ ನಿನ್ನೊಬ್ಬನ್ನ ಚೆನ್ನಾಗಿ ಮಾಡಿದ್ರೆ ನೀನು ಎಲ್ಲರೂ ನೋಡ್ಕೊತೀಯ. ಎಣ್ಣೆ ಹೊಡಿತಾ ಇದ್ದ ಅದೇ ಮಾಡ್ಕೊಳೋದಿವೆಲ್ಲ. ಯಾಕೆ ಮಾಡೋದು ಇಂಥ ಕೆಲಸಗಳು ನೀವು? ಇನ್ಮೇಲೆ ಮಾಡಬಾರ್ದು. ಈಗ ಬಿಟ್ಟವ್ರಾ? ನಾವು ನಿಮ್ಮ ಜೊತೆ ಇದ್ದೀವಿ, ಗೊತ್ತಾಯ್ತಾ? ತಲೆ ಕೆಡಿಸ್ಕೊಳೋದು ಬೇಡ. ಹೌದಾ? ಸರಿ ಅಪ್ಪ, ಕ್ಯಾಶ್ ಕೊಡ್ರು. ನೀನು ಧೈರ್ಯವಾಗಿರ್ತೀಯಾ? ಅಳ್ತೀಯ ಇನ್ಮೇಲೆ? ಹತ್ತಿಲ್ಲ ಅಂತಂದ್ರೆ ನಿನ್ನ ಜೊತೆ ನಿಂತ್ಕೊಂತೀವಿ, ಗೊತ್ತಾಯ್ತಾ? ಧೈರ್ಯವಾಗಿರು. ತಗೋ, ಎಲ್ಲ 50,000 ಐತೆ, ಇಟ್ಕೋ. ಖರ್ಚು ಜಾಸ್ತಿ ಮಾಡ್ಕೊಂಬಿಡ್ರಿ. ಏನಕ್ಕೆ ಬೇಕೋ ಅದಕ್ಕೆ ಸ್ವಲ್ಪ ಸಣ್ಣ ಇದಕ್ಕೆ ಯೂಸ್ ಮಾಡ್ಕೊಳ್ರಿ. ಅವ್ರು ಏನಕ್ಕೆ ದಿನಾಗಲೂ ಖರ್ಚಿರುತ್ತಣ್ಣ, ಮಕ್ಕಳಿಗೆ ಅಕೌಂಟ್ಗೆ ಹಾಕ್ಕೊಂಡ್ರೆ ಎಲ್ಲ ಆಗುತ್ತೆ. ಅವ್ರ ಖರ್ಚುಗಳಿಗೆಲ್ಲ ಬೇಕಲ್ಲ. ಸ್ವಲ್ಪ ಚೆನ್ನಾಗಿ ಊಟ ಮಾಡು, ಹಣ್ಣು ಹಂಪ್ಲುತ್ತಿ ಕೊಡ್ಸಮ್ಮ ಒಂಚೂರು. ಸ್ವಲ್ಪ ಇದ್ರದ್ದು ರೆಡಿ ಮಾಡ್ಸೋಕ್ಕೆ ಹೇಳ್ತೀವಿ. ನಾಳೆ ನಮ್ಮ ಡಾಕ್ಟರ್ ಮಧುಕರ್ ಸರ್ ಏನು ಹೇಳ್ತಾರೆ ನೋಡಿಕೊಂಡು ಅವ್ರಿಗೇನು ಬೇಕೋ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಸೋಣ. ನಾವು ಇವತ್ತು ಚಿಕ್ಕಬಳ್ಳಾಪುರ ನಗರ ಹೃದಯ ಭಾಗದಲ್ಲಿರುವಂತಹ HS ಗಾರ್ಡನ್ನ ನಿವಾಸಿ ಅಕ್ಬರ್ ಸಲೀಂ ಅವರು ಒಬ್ಬ ಆಟೋ ಡ್ರೈವರ್ ಆಗಿ ತನ್ನ ಸಂಸಾರದ ಸಾರಥ್ಯವನ್ನು ವಹಿಸಿದರು. ಆ ಒಂದು ವ್ಯಕ್ತಿ ಇವತ್ತು ಏನು ಕಿಡ್ನಿಗಳು ಫೇಲ್ ಆಗಿದೆ, ಅದರ ನಂತರ ಲಿವರ್ ಕೂಡ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿ ಇವತ್ತು ಕೆಲಸ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಮಾತ್ರ ಅಲ್ಲ, ತಾನೇ ಏನಾದರೂ ಒಂದು ಸ್ವಂತ ಕೆಲಸ ಮಾಡ್ಕೊಳಕ್ಕೂ, ಒಂದು ಬಾತ್ರೂಮ್ಗೆ ಹೋಗೋಕ್ಕೂ, ಒಂದು ಊಟ ಮಾಡೋಕ್ಕೂ ಕಷ್ಟ ಆಗಿರೋಂಥ ಸ್ಥಿತಿ ಆ ವ್ಯಕ್ತಿಗೆ ತಲುಪಿದ್ದಾರೆ. ಈಗ ಆ ವ್ಯಕ್ತಿ ಈಗ ಏನಂತಂದರೆ ಮನೆಯಲ್ಲಿ ವೃದ್ಧ ತಂದೆ ತಾಯಿ ಇದ್ದಾರೆ, ಹೆಂಡತಿ ಮತ್ತು 2 ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳು. ಜೊತೆಗೆ ಒಂದು ಅಂಗವಿಕಲ ತಂಗಿ ಇದೆ ಅವ್ರಿಗೆ. ನಿಜಕ್ಕೂ ದೇವರು ಕಷ್ಟ ಒಬ್ಬರಿಗೆ ಎಲ್ಲ ಕಷ್ಟ ಕೊಟ್ಬಿಡ್ತಾನ ಅನ್ನೋದನ್ನು ಇಲ್ಲಿ ನೋಡಿದಾಗ ಅನಿಸುತ್ತೆ ನಿಜವಾಗ್ಲೂ. ಯಾಕಂದರೆ ಒಬ್ಬ ಬಡ ವ್ಯಕ್ತಿ
ಕಷ್ಟ ಬಿದ್ದು ಜೀವನ ಮಾಡ್ತಾ ಇರೋಂಥ ವ್ಯಕ್ತಿಗೆ ಇಷ್ಟೊಂದು ಒಂದಾದ್ರ ಮೇಲೊಂದು ಇಷ್ಟೊಂದು ಕಷ್ಟಗಳನ್ನು ಕೊಟ್ಬಿಟ್ಟಾಗ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿರಬೇಕು ನನಗೆ ಊಹೆ ಮಾಡ್ಕೊಳಕ್ಕೂ ಕಷ್ಟ. ಆ ರೀತಿಯ ಒಂದು ಸಂದರ್ಭದಲ್ಲಿ ಇವತ್ತು ಬಂದು ಅವ್ರನ್ನ ಮಾತಾಡಿದ್ವಿ. ನಮ್ಮ ಕೈಲಾದ ಸಹಾಯನ ನಾವು ಮಾಡ್ತೀವಿ ಅಂತ ಹೇಳಿದ್ದೀವಿ. ಈ ಮುಖಾಂತರ ನಾನು ಎಲ್ಲ ನನ್ನ ಚಿಕ್ಕಬಳ್ಳಾಪುರದ ಜನತೆಯಲ್ಲಿ ಮತ್ತು ಇದನ್ನು ನೋಡ್ತಾ ಇರೋಂತಹ ಎಲ್ಲ ಮಾನವೀಯ ಹೃದಯಗಳಿರುವಂತಹ ಎಲ್ಲ ನಾಗರಿಕರಲ್ಲಿ, ನನ್ನ ಭಾರತ ದೇಶದ ಪ್ರಜೆಗಳಲ್ಲಿ ಕೇಳ್ಕೊಳೋದು ಏನಂತಂದರೆ, ದಯವಿಟ್ಟು ಈ ರೀತಿಯ ಕುಟುಂಬಗಳ ಜೊತೆ ನಿಂತ್ಕೊಳ್ಳೋಂತಹ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ. ನಾವೇನು ನಮ್ಮ ಜೀವನಗಳಲ್ಲಿ ಮುಳುಗೋಗಿದ್ದೀವಿ, ನಮ್ಮ ಅದರಿಂದ ಒಂದು ಸಣ್ಣ ಪಾಲನ್ನು ಈ ರೀತಿಯ ಕುಟುಂಬಗಳು ಕಂಡಾಗ ದಯವಿಟ್ಟು ಬಂದು ಅವ್ರ ಜೊತೆ ನಿಂತ್ಕೊಳ್ಳೋಂಥ ಕೆಲಸ ಮಾಡಿ. ಮನುಷ್ಯರಾಗೋದಕ್ಕೆ ನಮಗೆ ಸಿಗೋವಂಥ ಅವಕಾಶ ಇದೆಲ್ಲ. ನಿಜಕ್ಕೂ ದೇವರು ನಮ್ಮನ್ನೆಲ್ಲರನ್ನೂ ನೋಡ್ತಿರ್ತಾನೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಯಾರೋ ಯುವಕರು ಕ್ರಿಕೆಟ್ ಆಡ್ತಿದ್ದೀರಾ, ನೀವೊಂದು ಟೂರ್ನಮೆಂಟ್ ಮಾಡ್ತಿದ್ದೀರಾ ಅಂತ ಅನ್ನೋಂಗಿದ್ರೆ, ಯಾರಾದರೂ ನನ್ನ ಪ್ರೀತಿಸೋ ಅಂಥ ಚಿಕ್ಕಬಳ್ಳಾಪುರದಲ್ಲಿ ಯುವಕರಿದ್ದರೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಬೇಕಾದ್ರೆ ಮಾಡೋದೇ ಬೇಡ. ಅದಕ್ಕೆ ಅಂತ ಮುಡುಪಾಗಿಟ್ಟಿರೋ ಒಂದು 20,000ನೋ 50,000ನೋ 10,000ನೋ 1,00,000 ರೂಪಾಯಿ ನಿಮ್ಗೇನಾದರೂ ಉಳಿಯುತ್ತೆ ಅನ್ನೋಂಗಿದ್ರೆ, ನೀವು ಯುವಕರು ಮನಸ್ಸು ಮಾಡಿದ್ರೆ ತಗೊಂಬಂದು ಇಂಥ ಕುಟುಂಬಗಳ ಜೊತೆ ನಿಂತ್ಕೊಬಹುದು. ಯಾರಾದರೂ ನಿಮ್ಮ ಮಕ್ಕಳದ್ದು ನಾಮಕರಣ ಮಾಡ್ತಾಯಿದ್ದೀರಾ, ಯಾರ್ದಾದ್ರೂ ನಿಮ್ಮ ಮಕ್ಕಳದ್ದು ಮದುವೆ ಮಾಡ್ತಾಯಿದ್ದೀರಾ, ಇನ್ನೇನೋ ಮಾಡ್ತಾಯಿದ್ದೀರಾ ಅಂತಂದರೆ, ನೀವು ಮಾಡ್ತಾ ಇರೋ ಅಡುಗೆನಲ್ಲಿ 1-2 ಸ್ವೀಟ್ ಕಡಿಮೆ ಮಾಡಿದ್ರೆ ಡೆಫಿನೆಟ್ಟಾಗಿ ಒಂದು 10,000 20,000 ಉಳಿಯೋವಂಥ ಕೆಲಸ ಆಗುತ್ತೆ. ಆ 2 ಸ್ವೀಟ್ ತಿಂದವರು ನಿಮ್ಮನ್ನು ಅಸೂಯೆ ಆದರೂ ಮಾಡ್ಕೊಂಡು ಹೋಗ್ತಾರೆ, ಇಲ್ಲ ಬೈಕೊಂಡಾದರೂ ಹೋಗ್ತಾರೆ. ಆ 2 ಸ್ವೀಟ್ ಕಡಿಮೆ ಆಗೋದ್ರಿಂದ ನಿಮ್ಮ ಮದುವೆ ಆಗಲಿ, ನಿಮ್ಮ ಮನೆಯಲ್ಲಿ ನಡೆಯೋ ಕಾರ್ಯಕ್ರಮ ಆಗಲಿ ಕಡಿಮೆ ಆಗಲ್ಲ. ಆದರೆ ನೀವು ಅದರಲ್ಲಿ ಉಳಿಯೋವಂಥ ಒಂದು 10-20,000 50,000 ಏನೋ ಒಂದಷ್ಟು ದುಡ್ಡನ್ನ ಈ ರೀತಿಯ ಕುಟುಂಬಗಳಿಗೆ ಕೊಟ್ಟರೆ ಆ ದೇವರು ನಿಮ್ಮನ್ನು ಕಾಪಾಡ್ತಾನೆ. ನಿಮ್ಮ ಮನಸ್ಸಿನಲ್ಲಿರೋ ತೃಪ್ತಿ ಇದೆಯಲ್ಲ, ಅದು ನಿಮ್ಮನ್ನು ನಿಜಕ್ಕೂ ಉನ್ನತ ಸ್ಥಾನಕ್ಕೆ ನಿಮ್ಮನ್ನು ನೀವು ಏರಿಸುತ್ತೆ. ನಾನು ಎಲ್ಲರಲ್ಲೂ ಕಳಕಳಿಯ ಮನವಿ ಮಾಡ್ಕೊತೀನಿ, ದಯವಿಟ್ಟು ಏನು ಚಿಕ್ಕಬಳ್ಳಾಪುರದಲ್ಲೇ ಇರುವಂತಹ HS ಗಾರ್ಡನ್ನಲ್ಲಿರುವಂತಹ ಈ ಒಂದು ಕುಟುಂಬದ ಜೊತೆ ದಯವಿಟ್ಟು ತಾವೆಲ್ಲ ನಿಂತ್ಕೊಳ್ಳಿ. ಈ ಒಂದು ಕುಟುಂಬಕ್ಕೆ ಆಸರೆ ಆಗಿ, ನೀವು ಮನುಷ್ಯರಲ್ಲ ದೇವರುಗಳಾಗಿ ಈ ಮುಖಾಂತರ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ಕುಟುಂಬನ ಯಾವ ರೀತಿ ರೀಚ್ ಆಗ್ಬೋದು, ಅಥವಾ ಫೋನ್ಪೇನೋ ಗೂಗಲ್ ಪೇನೋ ಇದ್ದರೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನನ್ನೆಲ್ಲ ಚಾನಲ್ಗಳ ನನ್ನ ಮಿತ್ರರು ಹೇಳ್ತಾರೆ, ಆ ನಂಬರ್ಸ್ನ ಕೊಡ್ತಾರೆ. ದಯವಿಟ್ಟು ಅವ್ರ ಜೊತೆ ನಿಂತ್ಕೊಳ್ಳೋಂಥ ಕೆಲಸ ಮಾಡಿ ಅಂತ ಎಲ್ಲರಲ್ಲೂ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾರೆ. ಈ ವಿಷಯ ನಾನು ಅರ್ಥ ಮಾಡಿಕೊಂಡೆ. ಅವರು ಮದ್ಯಪಾನ ಮೊದಲು ಮಾಡ್ತಿದ್ವಿ ಅಂತ ಹೇಳಿದ್ರು. ನಾನು ಅವ್ರಿಗೂ ಸಹ ಜೋರಾಗಿ ಗಟ್ಟಿಯಾಗಿ ಹೇಳಿದ್ದೀನಿ, ಮದ್ಯಪಾನದಿಂದ ಆಗುವಂತಹ ದುಷ್ಪರಿಣಾಮಗಳು ಏನು ಅನ್ನೋದು ನಮ್ಮ ಕಣ್ಮುಂದೆ ಇದೆ. ದಯವಿಟ್ಟು ಯುವಕರು ಮತ್ತು ಯಾರು ಮನೆಯಲ್ಲಿರುವಂತಹ ವಿಶೇಷವಾಗಿ ಪುರುಷ ವರ್ಗ ಏನಿದೆ, ಕುಡಿತದ ಚಟಕ್ಕೆ, ಧೂಮಪಾನದ ಚಟಕ್ಕೆ, ಬೇರೆ ಬೇರೆ ಈ ರೀತಿಯ ಚಟಗಳಿಗೆ ಬಿದ್ದು ನಿಮ್ಮ ಜೀವನ ಹಾಳು ಮಾಡ್ಕೊಳೋದಲ್ದಿರ ಕುಟುಂಬಗಳನ್ನು ಬೀದಿಗೆ ತರೋ ಅಂಥ ಕೆಲಸ ಮಾಡ್ತಿದ್ದೀರಾ. ಏನಾದರೂ ಮಾನ ಮರ್ಯಾದೆ ಇದ್ದರೆ ನಿಮಗೆಲ್ಲ ದಯವಿಟ್ಟು ಯಾವುದೇ ಕಾರಣಕ್ಕೂ ಕುಟುಂಬಗಳ ಬಗ್ಗೆ ಗಮನ ಕೊಡೋದನ್ನು ಮರ್ತೋಗೋದು ಬೇಡ. ನೀವೇನೋ ಮಜಾ ಮಾಡೋಕ್ಕೆ ಸಾಯಂಕಾಲ 1-2-3 ಅವರ್ ಕೂತ್ಕೊಂಡು ಎಲ್ಲೋ ಡಾಬಾಗಳಲ್ಲಿ ಇನ್ನೊಂದರಲ್ಲಿ ನೀವು ಮಜಾ ಮಾಡೋದಕ್ಕೋಸ್ಕರ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳೋದಲ್ದಿರ ಕುಟುಂಬದ ಆರೋಗ್ಯನ ಸಹ ಹಾಳು ಮಾಡೋದಕ್ಕೆ ನಿಮ್ಗೆ ಯಾವುದೇ ಹಕ್ಕಿಲ್ಲ. ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೊಳ್ಳಿ ಅಂತ ಈ ಮುಖಾಂತರ ಸ್ವಲ್ಪ ಜೋರಾಗೇ ಸ್ಟ್ರಾಂಗಾಗೇ ಹೇಳ್ತಾಯಿದ್ದೀನಿ.